हिंदी कक्षा में पहली कक्षा में यानी कि पिछली कक्षा में मैंने आपको इसमें आने वाले लेखक परिचय, शब्दार्थ और थोड़ा बहुत इस पाठ के इंट्रोडक्शन जो यानी कि इस पाठ में एकांकी है, इस एकांकी में कौन कौन है उसका मैंने आपको थोड़ा बहुत इंट्रोड्यूस किया था। अभी मैं आपको आगे का पाठ प्रस्तुत करने जा रही हूँ। बच्चों आपको ध्यान देना है। अच्छा, बसंत की सच्चाई। बसंत की सच्चाई लिखने वाले हैं विष्णु प्रभाकर। पहला दृश्य देखो बच्चों, पहला दृश्य यानी कि स्टेज पर जब स्क्रीन कैसा होगा, पर्दा उठेगा, जब किस तरह का वातावरण हमें दिखाई देगा, वो दृश्य हमें यहाँ पर दिखाई दे रहा है। ಒಂದು ನಾಟಕವನ್ನು ನಡಿಬೇಕಾದಾಗ ಆ ದೃಶ್ಯ ಯಾವ ತರ ಇರುತ್ತದೆ ಸ್ಟೇಜ್ ಮೇಲೆ ನಾವು ಇಮ್ಯಾಜಿನ್ ಮಾಡುತ್ತಾ ಈ ಪಾಠವನ್ನು ಕೇಳಬೇಕು। ओके, स्टेज पर सुविधा अनुसार एक बड़े नगर के बाजार का ಪ್ರತಿಯಾತ್ಮಕ ದೃಶ್ಯ ನೋಡ್ರಿ ಏನಂತ ಹೇಳುತ್ತಾರೆ। ಸ್ಟೇಜ್ ಮೇಲೆ ಇಲ್ಲಿ ಒಂದು ದೊಡ್ಡದ ಒಂದು ನಗರ ಇದೆ, ಆ ನಗರದಲ್ಲಿ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಇದ ರಿಯಲ್ ದೃಶ್ಯವನ್ನು ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ। आने जाने लेने देने का शोर, फेरी वाले की पुकार। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಆ ದೃಶ್ಯದಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ, ಬರುವುದು, ಹೋಗುವುದು, ತಗೊಳೋದು, ಕೊಡುವುದು, ಆಮೇಲೆ ಸಣ್ಣ ಸಣ್ಣ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡುತ್ತಾರೆ, ಬಂಡಿ ಮೇಲೆ ತನ್ನ ಭುಜದ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಚೀಲದಲ್ಲಿ ಹಾಕೊಂಡು ಆ ತರ ಒಂದು ದೃಶ್ಯ ನಮ್ಗೆ ಅಲ್ಲಿ ಕಾಣ್ತಾ ಇದೆ ಅಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ। ಶೋರ್ ಯಾನಿಗೆ ಒಂಥರ ಸಾಕಷ್ಟು ಗಲಾಟೆ ಅಂತದು ಒಂದು ದೃಶ್ಯ ನಮ್ಗೆ ಅಲ್ಲಿ ಕಾಣ್ತಾ ಇದೆ। उन्हीं के बीच में एक लड़का ಅಂತ ಒಂದು ದೃಶ್ಯದಲ್ಲಿ ಒಬ್ಬ ಎಲ್ಲರ ನಡುವೆ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ। नंगे पैर फटे कपड़े पहने हाथ में सामान संभाले भागता हुआ आता है। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಅಂತದೊಂದು ದೃಶ್ಯದಲ್ಲಿ ನಮ್ಗೆ ಒಬ್ಬ ಹುಡುಗ ಕಾಣ್ತಾ ಇದ್ದಾನೆ, ಬರೇ ಕಾಲು ಅಂದ್ರೆ ಸ್ಲಿಪ್ಪರ್ ಹಾಕೊಳ್ಳಾರ್ದ ಅವನು ತನ್ನ ಕೈಯಲ್ಲಿ ಸಾಕಷ್ಟು ಸಾಮಾನನ್ನು ಹಿಡ್ಕೊಂಡು ಓಡೋಡಿ ಬರ್ತಾ ಇದ್ದಾನೆ ಅಂತದೊಂದು ನಮ್ಗೆ ದೃಶ್ಯ ಕಾಣ್ತಾ ಇದೆ। उसकी आयु लगभग 12 वर्ष की है। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಕನಿಷ್ಠ ಹುಡುಗನ ವಯಸ್ಸು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ, 12 ವರ್ಷ ಅಂತ ಇಲ್ಲಿ ತಿಳಿದು ಬಂದಿದೆ। उसका नाम बसंत है। ಆ ಮಗುವ ಹೆಸರು ಏನಿದೆ, ಬಸಂತ್। वह पुकार रहा है। ಆ ಮಗು ಜೋರಾಗಿ ಕೂಗುತ್ತಾ ಇದ್ದಾನೆ। ಏನಂತ ಕೂಗುತ್ತಾ ಇದ್ದಾನೆ, ಈ ದೃಶ್ಯ ನಾವು ಈಗ ಲೈನ್ ಬೈ ಲೈನ್ ತಿಳ್ಕೊಳ್ಳೋಣ। ಓಕೆ, बसंत छलनी ले लो, बटन ले लो, दिया सलाई ले लो। ನೋಡ್ರಿ ಏನಂತ ಕೂಗ್ತಾ ಇದ್ದಾನೆ ಬಸಂತ್, ನಾನು ಏನ್ ಸೇಲ್ ಮಾಡ್ತಾ ಇದ್ದೆ ಅಂದ್ರೆ ಆ ಮಗು ಏನ್ ಸೇಲ್ ಮಾಡ್ತಾ ಇದ್ದಾನೆ ಆ ಸಾಮಾನ್ ಹೆಸರನ್ನು ಹೇಳುತ್ತಾ ಅವನು ಕೂಗುತ್ತಾ ಇದ್ದಾನೆ। ಹೋಗೋದು ಬರೋದು ಜನಗೆ ಏನಂತ ಹೇಳ್ತಾ ಇದ್ದಾನೆ, ಛಲ್ನಿ ಲೇಲೋ। ಛಲ್ನಿ ಅಂದ್ರೆ ಜಲ್ಡಿಗೆ ಹೇಳುತ್ತೀವಿ, ಬರ್ರಿ ಸಾಹೇಬ್ರೆ ನಾನು ಜಲ್ಡಿಯನ್ನು ಸೇಲ್ ಮಾಡ್ತಾ ಇದ್ದೀನಿ। ಬಟನ್ ಅಂದ್ರೆ ಶರ್ಟ್ ಬಟನ್ಸ್ ಏನಿರ್ತಾವ ಅಂತ ಒಂದು ಬಟನ್ಸ್ ಅನ್ನು ಸೇಲ್ ಮಾಡ್ತಾ ಇದ್ದಾನೆ। ಆಮೇಲೆ ದಿಯಾ ಸಲಾಯಿ ಮ್ಯಾಚ್ ಸ್ಟಿಕ್ ಸೇಲ್ ಮಾಡ್ತಾ ಇದ್ದಾನೆ। ಎಲ್ಲವನ್ನು ನಾನು ನಿಮ್ಗೆ ಇಲ್ಲಿ ಮಾರ್ತಾ ಇದ್ದೀನಿ, ಯಾರನ್ನು ಬಂದು ನನ್ನ ಕಡೆ ಪರ್ಚೇಸ್ ಮಾಡ್ರಿ ಅಂತ ಆ ಮಗು ಕೂಗುತ್ತಾ ಇದ್ದಾನೆ। कोई उसकी बात नहीं सुनता। ನೋಡ್ರಿ ಅಲ್ಲಿ ಇರುವ ಜನ ಎಷ್ಟೋ ಜನ ತಮ್ಮ ತಮ್ಮ ಕೆಲಸದಲ್ಲಿ ಬಿಸಿ ಇದ್ದಾರೆ, ಯಾರು ಅವನ ಮಾತನ್ನು ಕೇಳ್ತಾ ಇಲ್ಲ। सब उसे देखते हैं और आगे बढ़ जाते हैं। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಎಲ್ಲ ಇರುವ ಅಲ್ಲಿ ಜನ ಆ ಮಗು ಕೂಗುತ್ತಾ ಇದ್ದಾನೆ ಅವನನ್ನು ನೋಡ್ತಾ ಇದ್ದಾರೆ, ತಮ್ಮ ಕೆಲಸಕ್ಕೆ ತಾವು ಬಿಸಿ ಆಗಿ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ, ಯಾರು ಏನು ತಗೊಳ್ತಾ ಇಲ್ಲ ಅಂತ ಇಲ್ಲಿ नमगे ತಿಳಿಸ್ತಾ ಇದ್ದಾರೆ। फिर क्या होता है, इसी समय एक खद्दारदारी व्यक्ति वहां से जाते दिखाई देते हैं। ನೋಡ್ರಿ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಅವರು ಯಾರು, ಹಣವಂತ ಗುಣವಂತ ಅಂತ ಹೇಳಬಹುದು। ಖದ್ದಾರ್ದಾರಿ ಅನಿಗೆ
वो बहुत ही पैसे वाला ರಿಚ್ ಪರ್ಸನ್ ಅಲ್ಲಿ ಹೋಗೋದು ಬಸಂತ್ ಕಣ್ಣಿಗೆ ಕಾಣ್ತಾ ಇದ್ದಾರೆ ಅಂತ ಅಲ್ಲಿ ತಿಳಿದು ಬಂದಿದೆ. वे मजदूर नेता पंडित राज किशोर है और ಯಾರು ಅಂತ ಹೇಳ್ತಾ ಇದ್ದಾರೆ, ಮಜ್ದೂರ್ ನೇತಾ ಅಂದ್ರೆ ಲೇಬರ್ಸ್ ಗೆ ಲೀಡರ್ ಆಗಿದ್ರು ಪಂಡಿತ್ ರಾಜ್ ಕಿಶೋರ್ ಅವರು ಅಂತ ಇಲ್ಲಿ ನಮ್ಗೆ ತಿಳಿದು ಬಂದಿದೆ. ಬಸಂತ್ ಉನ್ಹೆ ದೇಖ್ಕರ್ ಉನ್ಕೆ ಪೀಛೆ ಭಾಗತಾ ಹೈ. ನೋಡ್ರಿ ಅವರು ಹೋಗೋದು ನೋಡಿ ಬಸಂತ್ಗೆ ಏನಾಗುತ್ತದೆ, ಮಹಾನ್ ಅಂದ್ರೆ ದೊಡ್ಡ ಮನುಷ್ಯರು ಹೋಗ್ತಾ ಇದ್ದಾರೆ, ಏನಾರ ಒಂದು ಸಾಮಾನ್ ನನ್ನ ಕಡೆಯಿಂದ ಅವರು ಪರ್ಚೇಸ್ ಮಾಡಬಹುದು ಅಂತ ಆ ಮಗು ಓಡೋಡಿ ಅವ್ರ ಹಿಂದೆ ಹೋಗುತ್ತಾ ಇದ್ದಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. बसंत साहब बटन ले लीजिए, देसी बटन साहब दिया सलाई ले लीजिए. ನೋಡ್ರಿ ಆ ಮಗು ಕರುಣೆಯಿಂದ ಯಾವ ತರ ಹೇಳ್ತಾ ಇದ್ದಾನೆ, ಬಸಂತ್ ಸಾಹೇಬ್ರಿ ಬಟನ್ ಅನ್ನು ತಗೊಳ್ರಿ, ನನ್ ಕಡೆ ಇದ್ದಿದ್ದು ದೇಸಿ ಬಟನ್ ಅಂದ್ರೆ ನನ್ ಕಡೆ ಒಂದು ಒರಿಜಿನಲ್ ಬಟನ್ಸ್ ಇದಾವೆ, ನೀವು ತಗೊಂಡ್ರಿ ಅಂತ ಇವನು ಹೇಳ್ತಾ ಇದ್ದಾನೆ. ಸಾಹೇಬ್ರಿ ದಿಯಾ ಸಲಾಯಿ ಲೇ ಲೀಜಿ ಅಂದ್ರೆ ಸಹಾಬ್ ನಾನು ಮ್ಯಾಚ್ ಬಾಕ್ಸ್ ಕಡ್ಡಿ ಪಟ್ನನ್ನು ಮಾಡ್ತಾ ಇದ್ದೀನಿ, ಏನಾರಾದ್ರೆ ನೀವು ತಗೋಬೇಕು ಅಂತ ಅವನು ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾನೆ. ರಾಜ್ ಕಿಶೋರ್ ಭಾಯ್ ಮುझे कुछ नहीं चाहिए, जाओ किसी और को दो. ಭಾಯ್ ತಮ್ಮ ನನಗೆ ಏನು ಬೇಕಾಗಿಲ್ಲ, ನೀನ್ ನನಗೆ ಯಾಕೆ ಈ ತರ ಕೇಳ್ತಾ ಇದ್ದಿ, ಬೇರೆ ಯಾರ ಕಡೆ ಆದ್ರೆ ನೀನು ಹೋಗು ಅಂತ ರಾಜ್ ಕಿಶೋರ್ ಅವರು ಆ ಬಸಂತ್ಗೆ ಹೇಳ್ತಾ ಇದ್ದಾರೆ. ಬಸಂತ್ ಸಾಹಬ್ छलनी ले लीजिए, दूध छानिए, चाय छानिए, ಅಟ್ಲೀಸ್ಟ್ ನನ್ನ ಕಡೆ ಇದ್ದಿದ್ದು ಒಂದು ಜಲ್ಡಿ ಆದ್ರೆ ನೀವು ಪರ್ಚೇಸ್ ಮಾಡ್ರಿ, ಆ ಜಲ್ಡಿಯಿಂದ ನೀವು ಚಾ ಅನ್ನು ಸೋಸಬಹುದು, ಹಾಲನ್ನು ಸೋಸಬಹುದು ಅಂತ ಆ ಮಗು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ರಾಜ್ ಕಿಶೋರ್ ಮುझे नहीं चाहिए, ಯಾಕಪ್ಪ ನನಗೆ ನೀನ್ ಕಳಿಸ್ತಾ ಇದೀಯಾ, ನನಗೆ ಏನು ಬೇಕಾಗಿಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ. ಬಸಂತ್ ಬಟನ್ ಅಂದ್ರೆ ಮತ್ತೆ ಹೇಳ್ತಾ ಇದ್ದಾನೆ, ಬಟನ್ ಆದ್ರೆ ತಗೋರಿ ಅಂತ ಕೇಳ್ತಾ ಇದ್ದಾನೆ. ರಾಜ್ ಕಿಶೋರ್ ನಹಿ ಬ್ಯಾಡಪ್ಪ ನನ್ಗೆ, ನೀನ್ ಯಾಕೆ ಈ ತರ ಕೇಳ್ತಾ ಇದೀಯಾ ಅಂತ ಹೇಳುತ್ತಾರೆ. ಬಸಂತ್ ದಿಯಾ ಸಲಾಯಿ ಮತ್ತೆ ರಿಕ್ವೆಸ್ಟ್ ಇಂದ ಮ್ಯಾಚ್ ಬಾಕ್ಸ್ ಆದ್ರೆ ತಗೋರಿ ಅಂತ ಹೇಳ್ತಾ ಇದ್ದಾನೆ. ರಾಜ್ ಕಿಶೋರ್ ನಹಿ ನಹಿ ನನಗೆ ಏನು ಬೇಕಾಗಿಲ್ಲ ಅಂತ ಅವ್ರು ಮತ್ತೆ ಹೇಳುತ್ತಾರೆ. ಈ ತರ ಅಲ್ಲಿ ನಡೆದಿದ್ದು ಘಟನೆಗಳು. ಬಸಂತ್ विनम्र स्वर साहब एक छलनी ले लीजिए, सिर्फ 2 आना कीमत है. ರಿಕ್ವೆಸ್ಟ್ ಇಂದ ಕೈಂಡ್ಲಿ ರಿಕ್ವೆಸ್ಟ್ ಇಂದ ಆ ಮಗು ರಾಜ್ ಕಿಶೋರ್ ಅವ್ರಿಗೆ ಹೇಳ್ತಾ ಇದ್ದಾನೆ, ಅಟ್ಲೀಸ್ಟ್ ನೀವು ನನ್ನ ಕಡೆ ಒಂದು ಜಲ್ಡಿ ಆದ್ರೆ ತಗೊಂಡ್ರೆ ಒಳ್ಳೇದಾಗುತ್ತದೆ ಅಂತ ಬಹಳ ರಿಕ್ವೆಸ್ಟ್ ಇಂದ ಹೇಳ್ತಾ ಇದ್ದಾನೆ. ನಾನು ಏನ ಜಲ್ಡಿ ಮಾಡ್ತಾ ಇದ್ದೀನಲ್ಲ ಜಾಸ್ತಿ ರೇಟ್ ಏನಿಲ್ಲ, ಓನ್ಲಿ ಎಷ್ಟಂತ ಹೇಳ್ತಾ ಇದ್ದಾನೆ, 2 पैसा ಅಂದ್ರೆ 2 पैसे ಅಷ್ಟೇ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ರಾಜ್ ಕಿಶೋರ್ पर भाई मुझे नहीं चाहिए तो कैसे ले लूं. ಅವ್ರು ಏನಂತ ಹೇಳ್ತಾ ಇದ್ದಾರೆ ಮತ್ತೆ ರಾಜ್ ಕಿಶೋರ್, ತಮ್ಮ ನನಗೆ ಏನು ಬೇಕಾಗಿಲ್ಲ, ನಾನು ಯಾಕೆ ತಗೋಬೇಕು, ನೀನ್ ಯಾಕೆ ನನ್ಗೆ ಹೇಳ್ತಾ ಇದೀಯಾ ಅಂತ ಈ ತರ ಹೇಳ್ತಾ ಇದ್ದಾರೆ. ಬಸಂತ್ ಅಚ್ಚಾ ಆಪ್ 6 पैसे ಅಂದ್ರೆ ನಿಮ್ಗೆ 6 पैसेಗೆ ನಾನು ಇನ್ನೂ ಕಡಿಮೆ ರೇಟ್ ಅನ್ನು ಮಾಡಿ ನಾನು ನಿಮ್ಗೆ ಹಾಕ್ತಾ ಇದ್ದೀನಿ, ನೀವು ತಗೋರಿ ಅಂತ ಹೇಳ್ತಾ ಇದ್ದಾನೆ ರಿಕ್ವೆಸ್ಟ್ ಇಂದ. ರಾಜ್ ಕಿಶೋರ್ ಓಹೋ ಕಹ ದಿಯಾ ಮುझे कुछ नहीं चाहिए. ಅಯ್ಯಪ್ಪ ನೀನ್ ಎಷ್ಟು ಕಾಣಿಸ್ತಾ ಇದೆಯಲ್ಲ, ನನ್ಗೆ ಏನು ಬೇಕಾಗಿಲ್ಲ, ನಾನು ನಿನ್ಗೆ ಎಷ್ಟು ಸಲ ಹೇಳಬೇಕು ಅಂತ ಈ ತರಹ ಅವರು ಹೇಳ್ತಾ ಇದ್ದಾರೆ. फिर क्या होता है देखो, बसंत अच्छा आप 6 पैसे, ओहो कह दिया मुझे कुछ नहीं चाहिए. बसंत रोमा सा साहब सवेरे से अब तक कुछ नहीं बिका, आज यानी कि आपसे आशा थी साहब एक तो ले लीजिए. ನೋಡ್ರಿ ಆ ಮಗು ಅಳ್ತಾ ಇದ್ದಾನೆ, ಕಣ್ಣೀರನ್ನು ಹಾಕ್ತಾ ಹಾಕ್ತಾ ಏನಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾನೆ, ಬೆಳಗ್ಗಿಂದ ನನ್ನ ಕಡೆಯಿಂದ ಯಾರು ಏನು ಸಾಮಾನ್ ತಗೊಂಡಿಲ್ಲ ಸಾಹೇಬ್ರೆ, ನೀವು ಆದ್ರೆ ತಗೊಂಡ್ರೆ ಒಳ್ಳೇದಾಗುತ್ತದೆ, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ಮಿಂದ ಬಹಳ ಆಶೆ ಇದೆ ನನಗೆ, ನೀವೇನಾರ ಖರೀದಿ ಮಾಡ್ತೀರಿ ಅಂತ ಕೇಳ್ಕೊಂತಾ ಇದ್ದಾನೆ. ಸಾಹಬ್ ಏಕ್ ತೋ ಲೇ ಲೀಜಿಯೇ, ಒಂದಾದ್ರೆ ಏನಾರ ತಗೋರಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದಾನೆ. ರಾಜ್ ಕಿಶೋರ್ जेब से 2 पैसे निकालते हुए तुम तो
अच्छा तुम्हें पैसे चाहिए, लो ये 2 पैसे लो और जाओ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ ರಾಜ್ ಕಿಶೋರ್ ಅವರು. ತನ್ನ ಜೇಬಿಂದ ದುಡ್ಡನ್ನು ತೆಗಿತಾರೆ. ತೆಗೆದಿದ ಮೇಲೆ ಏನಂತ ಹೇಳ್ತಾ ಇದ್ದಾರೆ, ತುಂಬ್ತೋ ಅಪ್ಪ, ನೀನೇ ನನ್ಗೆ ಕಾಣಿಸ್ತಾ ಇದೆಯಾ, ನಿನ್ಗೆ ದುಡ್ಡು ಬೇಕಲ್ಲ, ತಗೋ ದುಡ್ಡನ್ನು ತಗೋ ಅಂತ ಅವರು 2 ಪೈಸೆಯನ್ನು ಅವನ ಕೈಯಲ್ಲಿ ಇಡ್ತಾ ಇದ್ದಾರೆ. बसंत एकदम नहीं साहब नहीं, मैं पैसे नहीं लूंगा. ಅವನೇನ್ ಮಾಡ್ತಾ ಇದ್ದಾನೆ ನೋಡ್ರಿ ಬಸಂತ್. ಅವ್ರು ಕೊಟ್ಟಿದ್ದು ಹಣವನ್ನು ನೀವು ನನಗೆ ಏನಂತ ತಿಳ್ಕೊಂಡಿರಿ, ನಾನು ದುಡ್ಡನ್ನು ತಗೋಬೇಕಾ, ನಾನು ದುಡ್ಡು ಯಾಕೆ ತಗೋಬೇಕು, ನಾನು ದುಡ್ಡನ್ನು ತಗೊಳಲ್ಲ ಅಂತ ಹೇಳುತ್ತಾನೆ ರಾಜ್ ಕಿಶೋರ್. ನಹಿ ಲೋಗೆ ಅಂದ್ರೆ ನೀನ್ ತಗೊಳಲ್ಲ, ನಾನು ದುಡ್ಡನ್ನು ಕೊಡ್ತಾ ಇದೀನಲ್ಲ. ಬಸಂತ್ ಜಿ ನಹಿ ಆಪ್ ಛಲ್ಲಿ ಖರೀದ್ ಲೀಜಿಯೇ. ನೋಡ್ರಿ ನೀವು ನನಗೆ ದುಡ್ಡು ಕೊಡಕ್ಕೆ ಬರ್ತಾ ಇದ್ದೀರಲ್ಲ, ನನಗೆ ದುಡ್ಡು ಬೇಕಾಗಿಲ್ಲ, ನೀವು ನನ್ನ ಕಡೆ ಇದ್ದಿದ್ದು ಝಳ್ಳಿಯನ್ನು ಪರ್ಚೇಸ್ ಮಾಡ್ರಿ ಅಂತ ಆ ಮಗು ಕೇಳ್ಕೊಂತಾ ಇದ್ದಾನೆ ರಾಜ್ ಕಿಶೋರ್. ಅಚ್ಚಾ ಏಕ್ ಛಲ್ಲಿ ಮೇ ತುಮ್ಹೆ ಕ್ಯಾ ಬಚೇಗಾ. ನೋಡ್ರಿ ಅವರು ರಾಜ್ ಕಿಶೋರ್ ಅವರು ಆ ಮಗುಗೆ ಕೇಳ್ತಾ ಇದ್ದಾರೆ, ನೀನು ಅಷ್ಟು ಝಳ್ಳಿಯನ್ನು ಸೇಲ್ ಮಾಡ್ತಾ ಇದೀಯಲ್ಲಪ್ಪಿ, ನಿನ್ಗೆ ಒಂದು ಝಳ್ಳಿಯಿಂದ ಎಷ್ಟು ಲಾಭ ಅಂತ ಕೇಳ್ತಾ ಇದ್ದಾರೆ राज किशोर. तो बसंत क्या कहता है, बसंत 2 पैसे ನನಗೆ 2 पैसा ಅಷ್ಟು ಲಾಭ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ राज किशोर. तो बस पैसे ले लो और समझ लो मैंने एक छलनी खरीद ली. ನೋಡಪ್ಪಿ ನೀನೇನಂತ ತಿಳ್ಕೊ, ನಾನು ದುಡ್ಡನ್ನು ನಿನ್ಗೆ ಕೊಡ್ತಾ ಇದ್ದೀನಿ, ನೀನು ಈ ದುಡ್ಡನ್ನು ನಿನ್ ಕಡೆ ಇಟ್ಕೋ, ನೀನ್ ತಿಳ್ಕೊ ನಾನು ನಿನ್ ಕಡೆ ಇರುವ ಆ ಛಳ್ಳಿಯನ್ನು ಪರ್ಚೇಸ್ ಮಾಡಿದೀನಿ ಅಂತ ಈ ತರ ಆ ಮಗುಗೆ ರಾಜ್ ಕಿಶೋರ್ ಅವರು ತಿಳಿಸ್ತಾ ಇದ್ದಾರೆ. फिर क्या होता है, बसंत नहीं साहब नहीं, यह तो भीख है, मैं भीख नहीं लूंगा, आप छल्ली ले ले. ನೋಡ್ರಿ ಆ ಮಗು ಏನಂತ ಹೇಳ್ತಾ ಇದ್ದಾನೆ, ಸಾಯಬ್ರೆ ನನಗೆ ಬೇಕಾಗಿಲ್ಲ, ನೀವು ನನಗೆ ಭಿಕ್ಷಾವನ್ನು ಕೊಡ್ತಾ ಇದ್ದೀರಿ, ನನಗೆ ಭಿಕ್ಷೆ ಬೇಕಾಗಿಲ್ಲ, ನೀವು ನನ್ನ ಕಡೆ ಇದ್ದಿದ್ದು ಜಳ್ಳಿಯನ್ನು ಪರ್ಚೇಸ್ ಮಾಡ್ಕೊಡ್ರಿ ಅಂತ ಈ ತರ ರಿಕ್ವೆಸ್ಟ್ ಇಂದ ಅವನು ತಿಳಿಸ್ತಾ ಇದ್ದಾನೆ. राज किशोर पर इस बात का बड़ा असर होता है. वे सहसा उस बच्चे को देखते हैं, फिर जेब टटोलते हैं, पर पैसे नहीं मिलते. ನೋಡ್ರಿ ರಾಜ್ ಕಿಶೋರ್ ಅವರು ಏನು ಮಾಡುತ್ತಾರೆ, ನೋಡುತ್ತಾರೆ ಆ ಮಗು ಕೇಳಕ್ಕೆ ರೆಡಿ ಇಲ್ಲ ಅಲ್ಲ ಅಂತ ಅವ್ರು ಏನ್ ಮಾಡ್ತಾರ, ತನ್ನ ಜೇಬಲ್ಲಿ ಕೈ ಹಾಕಿ ದುಡ್ಡನ್ನು ಹುಡುಕ್ತಾ ಇದ್ದಾರೆ. ಚೇಂಜ್ ಅನ್ನು ಅವ್ರ ಕೈಗೆ ಸಿಗ್ತಾ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಟಟೋಲ್ನ ಏನಕ್ಕೆ ಹುಡುಕುತ್ತೀವಲ್ಲ ಅದಕ್ಕೆ ನಾವು ಹೇಳ್ತೀವಿ. ರಾಜ್ ಕಿಶೋರ್ ಭಾಯಿ ಮೇರೆ ಪಾಸ್ पैसे नहीं है, होते तो ले लेता. ನೋಡಪ್ಪಿ ತಮ್ಮ, ನನ್ ಕಡೆ ದುಡ್ಡಿಲ್ಲ, ನನ್ ಕಡೆ ಅಕಸ್ಮಾತ್ ದುಡ್ಡಿದ್ರೆ ಖಂಡಿತ ನಾನು ನಿನ್ ಕಡೆ ಇದ್ದಿದ್ದು ಜಳ್ಳಿಯನ್ನು ಪರ್ಚೇಸ್ ಮಾಡ್ತಿದ್ದೆ ಅಂತ ರಾಜ್ ಕಿಶೋರ್ ಅವರು ಆ ಮಗುಗೆ ಹೇಳ್ತಾ ಇದ್ದಾರೆ. ನೋಟ್ ಹೈ, ನನ್ ಕಡೆ ನೋಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಸಂತ್ ಉದಾಸ್ नोट है, पैसे तो मेरे पास भी नहीं है, कुछ बिका ही नहीं हो. ಏನ್ರಿ ಸಾಹೇಬ್ರೆ, ನಿಮ್ ಕಡೆನೂ ನೋಟ್ ಇದೆನಾ, ನನ್ ಕಡೆನೂ ಬೆಳಗ್ಗಿಂದ ಏನು ಸೇಲ್ ಆಗಿಲ್ಲ, ಈಗ ನಾನು ಏನ್ ಮಾಡ್ಬೇಕು, ನನ್ ಕಡೆನೂ ಏನು ಚೇಂಜ್ ಇಲ್ಲ ಅಂತ ಮಗು ತಿಳಿಸ್ತಾ ಇದ್ದಾನೆ. ಏನಾಗುತ್ತದೆ ಮತ್ತೆ, राज किशोर मेरे पास पैसे नहीं है, होते तो ले लेता, नोट है. बसंत उदास नोट है, पैसे तो मेरे पास भी नहीं है, कुछ बिका ही नहीं. ಅಂದ್ರೆ ನಿಮ್ ಕಡೆ ನೋಟ್ ಇದೆ, ನನ್ ಕಡೆ ಏನು ದುಡ್ಡಿಲ್ಲ, ಬೆಳಗಿಂದ ಏನು ಮಾರಾಟ ಆಗಿಲ್ಲ ಅಂತ ಹೇಳುತ್ತಾನೆ ರಾಜ್ ಕಿಶೋರ್. तभी तो कहता था अच्छा कल ले लूंगा, यहाँ मेरे घर ले आना. ಅದಕ್ಕೆ ನಾನು ನಿನ್ಗೆ ತಿಳಿಸ್ತಾ ಇದ್ದೀನಿ, ನಾನು ಏನು ತಗೊಳಕ್ಕಾಗಲ್ಲ ಈಗ, ನೀನು ನಾಳೆ ಮತ್ತೆ ನಮ್ಮ ಮನೆ ಕಡೆ ತಗೊಂಬ, ನಾನು ಅಲ್ಲೇ ಏನೇನು ತಂದಿರಲ್ಲ ಅವೆಲ್ಲವನ್ನು ಪರ್ಚೇಸ್ ಮಾಡುತ್ತೀನಿ ಅಂತ ರಾಜ್ ಕಿಶೋರ್ ಅವರು ತಿಳಿಸ್ತಾ ಇದ್ದಾನೆ. ಕಿಶನ್ ಗಂಜ್ ಮೇ ರಹತಾ ಹೂ, ನನ್ನ ಮನೆಯಲ್ಲಿದೆ, ಕಿಶನ್ ಗಂಜ್ ಅಲ್ಲಿ ಇದೆ ಅಂತ ತನ್ನ ಏರಿಯಾ ಹೆಸರು ಆ ಮಗುಗೆ ತಿಳಿಸ್ತಾ ಇದ್ದಾರೆ. ಬಸಂತ್ ಏಕ್ದಮ್ ನಹಿ ಸಾಹಬ್ ಆಜ್ ಹಿ ಲೇ ಲೀಜಿಯೇ, ಸಡನ್ ಆಗಿ ಆ ಮಗು ಹೇಳ್ತಾ ಇದ್ದಾನೆ. ಬಸಂತ್
ಇಲ್ಲ ಸಾಹೇಬ್ರೆ, ಇವತ್ತೇ ನೀವು ತಗೋಬೇಕು ನನ್ನ ಕಡೆ, ನಾನು ಏನೇನ್ ತಂದಿದ್ದೀನಿ ಸೇಲ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾನೆ. ಆ ನೋಟ್ ಮುझे दीजिए, मैं अभी बाजार से बुना लाता हूँ. ನೀವು ನಿಮ್ ಕಡೆ ಇದ್ದಿದ್ದು ನೋಟ್ ನನಗೆ ಕೊಡ್ರಿ, ನಾನು ಹೀಗೆ ಹೋಗಿ ಮಾರ್ಕೆಟಿಗೆ ಆ ನೋಟಿಗೆ ಚೇಂಜ್ ಅನ್ನು ತಗೊಂಡ್ಬರುತ್ತೀನಿ ಅಂತ ಆ ಮಗು ತಿಳಿಸ್ತಾ ಇದ್ದಾನೆ. ರಾಜ್ ಕಿಶೋರ್, ಭಾಯ್ ತುಮ್ ತೋ ಅಬ್ಬಾ, ತಮ್ಮ ನೀನು ನನಗೆ ಬಿಡೋದಿಲ್ಲ, ಆಯ್ತು ತಗೋ ಅಂತ ಅವರು ನೋಟನ್ನು ಕೊಡುತ್ತಾರೆ. ಬಸಂತ್, ಬಸ್ ಮೈ ಯಹ ಆಯಾ, ಹೀಗೆ ಹೋಗಿ ಹೀಗೆ ಬರುತ್ತೀನಿ ಅಂತ ಹೇಳುತ್ತಾನೆ. ರಾಜ್ ಕಿಶೋರ್, ಅಚ್ಚಾ ಲೋ ಬುನಾ ಲಾವೋ ಅಭಿಯಾನ, ನೋಡು ನಾನು ನಿನ್ಗೆ ದುಡ್ಡು ಕೊಡ್ತಾ ಇದ್ದೀನಿ, ಜಲ್ದಿ ಬರ್ಬೇಕು, ತಡ ಮಾಡಬಾರ್ದು ಅಂತ ಹೇಳುತ್ತಾರೆ. ಬಸಂತ್, ಅಭಿ ಆಯಾ ಸಾಹಬ್, ಓ ನಾನು ಹೀಗೆ ಬರ್ತೀನಿ ಸಾಹೇಬ್ರೆ ಅಂತ ಹೇಳುತ್ತಾನೆ. ಆಪ್ ಯಹಿ ಠಹರಿಯೇ, ನೀವು ಇಲ್ಲೇ ನಿಂದ್ರಿ, ನಾನು ಹೀಗೆ ಬರುತ್ತೀನಿ. ಅಭಿ ಪಲಕ್ ಮಾರ್ತೆ ಹಿ ಆಯಾ, ನೀವು ಹಿಂಗ್ ಕಣ್ಣ ಮುಚ್ಚಿ ತೆಗೆದಷ್ಟರಲ್ಲಿ ನಾನು ಅಲ್ಲಿಂದ ಬರುತ್ತೀನಿ ಚೇಂಜ್ ತಗೊಂಡು ಅಂತ ಹೇಳುತ್ತಾನೆ. बसंत नोट लेकर बाजार की ओर भागता है. राजकिशोर वहीं खड़े रहते हैं. धीरे धीरे 15-20 मिनट बीत जाते हैं. जैसे जैसे समय बीतता है वे उत्सुक होकर बाजार की ओर देखते हैं. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಆ ಮಗು ಅವ್ರಿಗೆ ಅಲ್ಲಿ ನಿಲ್ಲಕ್ಕೆ ಹೇಳಿಲ್ಲ, ಅಲ್ಲೇ ನಿಲ್ಲಿರುತ್ತಾರೆ. ಅಲ್ಲಿ ಅವ್ರು ಟೈಮ್ ನೋಡ್ತಾ ಇದ್ದಾರೆ, ಎಷ್ಟು ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. 15-20 ಮಿನಿಟ್, 15-20 ನಿಮಿಷ ಕಳೆದು ಹೋಯಿತು, ನಾನು ಅಲ್ಲಿ ನಿಂತಿದ್ದೀನಿ, ಇನ್ನುವರೆಗೆ ಆ ಮಗು ಮಾರ್ಕೆಟ್ಗೆ ನೋಟ್ ಅನ್ನು ತಗೊಂಡು ಹೋಗಿದ್ದಾನೆ, ಇನ್ನು ಬಂದಿಲ್ಲ ಅಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. राजकिशोर, 15 मिनट हो गए, अब तक नहीं आया, कहाँ रह गया. ನೋಡ್ರಿ ಅವರು ವಿಚಾರ ಮಾಡ್ತಾ ಇದ್ದಾರೆ ರಾಜಕಿಶೋರ್ ಅವರು. ಬಸಂತ್, 15-20 ನಿಮಿಷ ಆಯಿತು, ಇನ್ನೂವರೆಗೆ ಬಂದಿಲ್ಲ, ಆ ಮಗು ಎಲ್ಲಿ ಹೋಗಿದ್ದಾನೆ ಅಂತ ನಮ್ಗೆ ನೆಗೆಟಿವ್ ಥಿಂಕಿಂಗ್ ಬರುತ್ತದೆ. ಏನೆಲ್ಲ ಬಡತನಲ್ಲಿ ಇದ್ದಾನೆ, ದುಡ್ಡನ್ನು ತಗೊಂಡು ಓಡಿ ಹೋಗಿದ್ದಾನೆ ಅಂತ ಆ ತರ ಆಟೋಮೆಟಿಕ್ ಅವ್ರ ಮೈಂಡ್ ಅಲ್ಲಿ ಬರ್ತಾ ಇದೆ. ಮುझे तो लगता है अब नहीं लौटेगा ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಈಗ ಗೊತ್ತಾಗ್ತಾ ಇದೆ, ದುಡ್ಡು ಸಿಕ್ಕು ಬಿಟ್ಟಿದೆ ಅವನಿಗೆ, ಅವನೇನೀಗ ಬರಲ್ಲ ಅಂತ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ. बच्चों, यहाँ तक के लिए मैंने आपको पहले दृश्य में होने वाली घटना को आपके सामने प्रस्तुत किया है. अगली कक्षा में दूसरा दृश्य प्रस्तुत किया जाएगा. यहाँ तक के लिए धन्यवाद.